ನೋಡಿದಕ್ಕೆ ಕೇಳಿದಕ್ಕೆ ಒಂದು ಹೆಣ್ಣಿನ ಬಗ್ಗೆ ಶೋಷಣೆ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ ಅಂತ ಬರೀ ಒಂದು ಹಾಡಿನ ಮೂಲಕ ನಾಟಕದ ಮೂಲಕ ತಿಳಿಸಿದ್ರೇನೆ ನೋಡಿದಂತ ನಮ್ಮೆಲ್ಲರಿಗೂ ಮೈ ಜುಮ್ ಅಂತು. ಒಂದ್ಸರಿ ಆಲೋಚನೆ ಮಾಡ್ರಿ, ಆ ಶೋಷಣೆಗೆ ಒಳಗಾದಂತ ಹೆಣ್ಮಕ್ಳಿಗೆ ಆ ಟೈಮಲ್ಲಿ ಹೆಂಗ್ ಅನ್ಸಿರ್ಬೋದು. ಇದ್ರ ಹಿನ್ನೆಲೆ ಒಂದ್ಸತಿ ಹೇಳ್ಬಿಡ್ತೀನಿ. ಆಗಸ್ಟ್ 9 ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅನ್ನೋ ಹಾಸ್ಪಿಟಲ್ ಒಬ್ಬ ವೈದ್ಯ ವರ್ಕ್ ಮಾಡ್ಬೇಕಾದ್ರೆ ತಾನು ವರ್ಕ್ ಮಾಡುವಂತ ಹಾಸ್ಪಿಟಲ್ ಒಳಗೇನೆ ಅತಿ ಕ್ರೂರವಾಗಿ ರೇಪ್ ಮಾಡಿ ಕೊಲ್ಲಿದ್ದಾರೆ. ಅದು ಎಲ್ಲಿ ವರ್ಕ್ ಮಾಡೋ ಹಾಸ್ಪಿಟಲ್ ಒಳಗ 3ನೇ ಕ್ರೂರವಾಗಿರೋ ಸೆಮಿನಾರ್ ಹಾಲ್ ಒಳಗ. ಇದಿಷ್ಟು ಹೇಗೆ ಇಲ್ಲಿಂದ ಬರ್ತಾ ಇದೆ. ನಮ್ ಇಂಡಿಪೆಂಡೆನ್ಸ್ ಸಿಕ್ಕಾಗ, ಭಾರತದ ಸ್ವತಂತ್ರ ಸಿಕ್ಕಾಗ ಗಾಂಧೀಜಿ ಯಾವತ್ತೊಂದು ದಿನ ಒಬ್ಬ ಹೆಣ್ಮಗಳು ನಡು ರಾತ್ರಿಯಲ್ಲಿ ಆರಾಮಾಗಿ ಹೋಗ್ಬೋದು ಕೆಲ್ಸಕ್ಕ ಮನೆಗೆ, ಅವತ್ತು ನಮ್ಮ ಭಾರತ ನಿಜವಾಗ್ಲೂ ಸ್ವತಂತ್ರ ಸಿಕ್ಕಂಗ ಅಂತ ಹೇಳಿದ್ರು. 78 ವರ್ಷ ಆಯ್ತು. ರಾತ್ರಿ ಬಿಡ್ರಿ, ಎಲ್ಲಿ ಹೊರಗೋಗೋದ್ ಬಿಡ್ರಿ, ತಾನು ವರ್ಕ್ ಮಾಡೋ ಹಾಸ್ಪಿಟಲ್ ಒಳಗೆ ತನಗೆ ಸೇಫ್ಟಿ ಇಲ್ಲ ಅಂತಂದ್ರೆ ಬೇರೆ ಎಲ್ಲಿ ನಾವು ಸೇಫ್ಟಿ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತದೆ. ಜಸ್ಟ್ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊರಿ, ಅವ್ರ ಅಪ್ಪ ಅಮ್ಮ ಆ ಹುಡುಗಿ ಜೊತೆ ಫೋನ್ ಮಾಡಿ ಮಾತಾಡಿ ಆ ಹುಡುಗಿ ಇಲ್ಲಿಂದ ನಡ್ಕೊಂತ ಹೋಗ್ಬೇಕಾರೆ ಹಾಸ್ಪಿಟಲ್ ರೀಚ್ ಆದ ತಕ್ಷಣ, ಅಪ್ಪ ನಾನು ಹಾಸ್ಪಿಟಲ್ ರೀಚ್ ಆಗಿನಿ, ನಾಳೆ ನಿಮ್ಗೆ ಮತ್ತೆ ಮಾಡ್ತೀನಿ ಅಂದಾಗ ಅವ್ರ ಅಪ್ಪ ಅಮ್ಮ ಏನ್ ಅನ್ಸಿರುತ್ತಾ, ಆಯ್ತು ನನ್ನ ಮಗಳು ಹಾಸ್ಪಿಟಲ್ ಒಳಗೆ ಇದ್ದಾಳ, ಸೇಫ್ ಇರ್ತಾಳ, ಅಲ್ಲೇ ಜನ ಇರ್ತಾರೆ, ತಗೊಂಡು ನಾಳೆ ಮಾತಾಡಿದ್ರೆ ಆಯ್ತಂತ ಫೋನ್ ಇಟ್ಟಿರ್ತಾರ. ಬಟ್ ಬೆಳಿಗ್ಗೆ ಅವ್ರಿಗೆ ಕಾಲ್ ಬರ್ತದ, ಫಸ್ಟ್ ಇಲ್ಲ ರೀ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಾಳಂತ. ಅದು ಅಲ್ಲಿವರೆಗೆ ಆರಾಮಾಗಿದ್ದು ಹುಡುಗಿ ಸಡನ್ ಆಗಿ ಫೋನ್ ಮಾಡಿ ಇಲ್ಲ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಾರಂದ್ರೆ ಅವ್ರ ಅಪ್ಪ ಅಮ್ಮ ಪರಿಸ್ಥಿತಿ ಹೆಂಗಿರ್ಬೇಕು. ಆಯ್ತು ಅಂತ ಬಡ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ 1-2 ತಾಸು 3 ತಾಸು ಇವರು ಕಾಲು ಇಟ್ಕೊಂಡ ಮೇಲೆ ಮೃತದೇಹ ನೋಡ್ಲಿಕ್ಕೆ ಸಿಕ್ತು. ಅದು ಮೃತದೇಹ ವೈದ್ಯರದು ಎಂತ ಹೀನಾಯವಾದ ಪರಿಸ್ಥಿತಿಯಲ್ಲಿ ಇತ್ತಂತಂದ್ರೆ ಮೈ ತುಂಬಾ ಗಾಯ, ಎಲ್ಲಾ ಕಡೆಯಿಂದ ರಕ್ತ ಬರ್ತಿತ್ತು. ತನ್ನದೇ ಆದ ಕನ್ನಡಕ ತಗೊಂಡು ತನ್ನ ಕಣ್ಣಲ್ಲಿ ಚುಚ್ಚಿದ್ದಾರೆ. 2 ಕಾಲುಗಳು ದೇಹಕ್ಕ ರೈಟ್ ಆಂಗಲ್ ತಿರುಗ್ಬಿಟ್ಟಾವ, ಎಲ್ಲ ಕಡೆ ಫ್ರಾಕ್ಚರ್ಸ್ ಇದಾವೆ, ಎಲ್ಲ ಕಡೆಯಿಂದ ರಕ್ತ ಬರ್ತಿದೆ. ಇಂಥ ಹೀನಾಯ ಸ್ಥಿತಿಯೊಳಗ ಒಬ್ಬ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ನೋಡಿದಾರಂತಂದ್ರೆ ಒಂದ್ಸರಿ ಅವ್ರ ಪರಿಸ್ಥಿತಿ ಹೆಂಗಿರ್ಬೇಕು ಆಲೋಚನೆ ಮಾಡಿ. ನಾವೆಲ್ಲರೂ ಸೈನಿಕರ ಬಗ್ಗೆ ಮಾತಾಡ್ತೀವಿ, ಸೈನಿಕರು ಅಲ್ಲಿ ಹೋಗಿದಾರ, ಗಡಿಯಲ್ಲಿದ್ದಾಗ ಶತ್ರು ನಾಶ ಮಾಡಿ ತಮ್ಮ ಪ್ರಾಣ ಕಳ್ಕೊಂಡಿದಾರ ಅಂತ ಹೇಳ್ತೀವಿ. ಅಂತ ಸಾವೇನಾದ್ರೂ ಆದ್ರೆ ಅಪ್ಪ ಅಮ್ಮಗೊಂದು ಹೆಮ್ಮೆ ಇರ್ತದ, ನನ್ನ ಮಗ ಹೋಗಿ ಶತ್ರುಗಳ ಜೊತೆ ಹೋರಾಡಿ ತನ್ನ ಜೀವನ ಅರ್ಪಿಸೋಣಂತ. ಇದ್ರ ಅಪ್ಪ ಅಮ್ಮ ಏನಂತ ಹೇಳ್ಕೋಬೇಕು. ನನ್ನ ಮಗಳು ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ ಪೇಷಂಟ್ ಜೀವ ಉಳಿಸಕ್ ಹೋಗಿ ತನ್ನ ಜೀವ ಕಳ್ಕೊಂಡಾರ ಅಂತ ಯಾರತ್ರ ಅವ್ರು ಹೇಳ್ಕೋಬೇಕು. ಇನ್ನೊಂದು ಮನವಿ ಏನಂದ್ರೆ ಬರೀ ನಮ್ಮ ಹಾಸ್ಪಿಟಲ್ದು ಬರೀ ವೈದ್ಯರದು ಅಂತ ಅಷ್ಟೇ ನೋಡ್ಬಾರ್ದು. ಆ ಹೆಣ್ಣು ಮಗಳು ವೈದ್ಯ ಆಗೋಕ್ಕಿಂತ ಮುಂಚೆ ಒಬ್ಬ ಹೆಣ್ಣು ಮಗಳು, ಯಾರಿಗೋ ಒಬ್ಬರಿಗೆ ಮಗಳು, ಯಾರಿಗೋ ಒಬ್ಬರಿಗೆ ಫ್ರೆಂಡ್, ಯಾರಿಗೋ ಒಬ್ಬರಿಗೆ ಅಕ್ಕ, ಯಾರಿಗೋ ಒಬ್ಬರಿಗೆ ತಂಗಿ. ಇಂಥ ಅತ್ಯಾಚಾರಗಳನ್ನ ಜನ ಬೆಳಿಗ್ಗೆ ಹೊತ್ತು, ಮಧ್ಯಾಹ್ನ, ರಾತ್ರಿ ಇಂಥಲ್ಲೆಲ್ಲ ಮುಂಚೆಲ್ಲೇ ಮಹಾನ್ ಭಾವ್ರು ಏನಂತಿದ್ರು, ಯಾಕ ರೇಪ್ಗಳಾಗ್ತಿದಾವ ಅಂತಂದ್ರೆ ಇಲ್ಲ ಹೆಣ್ಮಕ್ಳು ಬಟ್ಟೆ ಸರಿ ಹಾಕೊಂತಿಲ್ಲ ಅದಕ್ಕೆ ರೇಪ್ ಆಗ್ತಿದಾವ ಅಂತ. ಆ ಹೆಣ್ಮಕ್ಳು ಏನ್ ಬಟ್ಟೆ ಹಾಕೊಂಡಿದ್ರು, ಆ ವೈದ್ಯರು ತುಂಬು ಬಟ್ಟೆ ಹಾಕೊಂಡು ಮೇಲೆ ಎಪ್ರಾನ್ ಹಾಕೊಂಡವ್ರನ್ನೂ ಬಿಡ್ತಾ ಇಲ್ಲ ಜನ. ಇಂಥ ಟೈಮಾಗ ಹೆಣ್ಮಕ್ಳು ಸರಿ ಬಟ್ಟೆ ಹಾಕಲ್ಲ ಅದರಿಂದ ರೇಪ್ ಆಗ್ತಿದ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಆಯ್ತು. ಇನ್ ಸ್ವಲ್ಪ ಜನ ಮಹಾನ್ ಭಾವರು ಏನಂತ ಹೇಳ್ತಾರ, ಇಲ್ಲ ಹೆಣ್ಮಕ್ಳು ಅಲ್ಲಿ ಹೋಗ್ತಾರೆ, ಇಲ್ಲಿ ಅಡ್ಡಾಡ್ತಾರ, ರಾತ್ರಿ ಅಲ್ಲಿ ಇಲ್ಲಿ ಹೊರಗೆ ಅಡ್ಡಾಡ್ತಾರ ಅದಕ್ಕೆ ಆಗ್ತಾವಂತ. ಆ ವೈದ್ಯರು ಎಲ್ಲಿದ್ರು, ಹಾಸ್ಪಿಟ್ಲ್ ಒಳಗೆ ತಾನು ಕೆಲಸ ಮಾಡೋ ಹಾಸ್ಪಿಟ್ಲ್ ಒಳಗೆ ಈ ತರ ಆಗ್ತಾ ಇದೆ ಅಂತಂದ್ರೆ ಯಾರ ಕಾರಣ ಇದಕ್ಕ? ಇದನ್ನ ವೈದ್ಯರು ಅಂತಷ್ಟೇ ನೋಡ್ಲಾರ್ದಂಗ ಒಬ್ಬ ಹೆಣ್ಣಿಗೆ ರಕ್ಷಣೆ ಕೊಡ್ಲಿಕ್ಕೆ ನಾವು ಏನ್ ಮಾಡ್ಬೇಕು ಅದನ್ನು ಒಂದ್ಸರಿ ನೋಡ್ಬೇಕು. ನಾವು ಎಷ್ಟಿದ್ರು ಹೆಣ್ಣಿನ ರಕ್ಷಣೆ ಅಂತ ಮಾತಾಡ್ತೀವಾಗ್ಲಿ, ಅಷ್ಟೇ ಆಗ್ಲಿ ಗಂಡಿನ ಶಿಕ್ಷಣೆ ಬಗ್ಗೆ ಮಾತಾಡೋದಿಲ್ಲ. ನಾವು ಸಣ್ಣವರಿದ್ದಾಗಿಂದ ಹುಡುಗರನ್ನ ಬೆಳೆಸ್ಬೇಕಾದ್ರೆ ಹೆಣ್ಮಕ್ಳು ವೀಕ್, ಗಂಡ್ಮಕ್ಳು ಸ್ಟ್ರಾಂಗ್ ಅನ್ನೋ ಮನೋಭಾವದಿಂದನೇ ಬೆಳೆಸ್ತೀವಿ. ಹುಡುಗ ಏನಾದ್ರೂ ಅಳ್ತಿದ್ರೆ ಯಾಕೋ ಅಳ್ತಿ, ಹುಡುಗಿಯರ ಹತ್ತ ಅಳ್ತಿ ಅಂತಂತೀವಿ. ಅಂದ್ರೆ ಏನರ್ಥ, ಹುಡುಗಿಯರು ಯಾವಾಗ್ಲೂ ವೀಕು, ಹುಡುಗರು ಯಾವಾಗ್ಲೂ ಸ್ಟ್ರಾಂಗ್ ಅಂತನ. ಏನಾದ್ರೂ ಆದ್ರೆ ಹುಡುಗಿ ಮಾಡ್ದಂಗೆ ಮಾಡ್ಬೇಡ ಅಂತಂತೀವಿ. 4 ಜನ ಹುಡುಗಿಯರು ಹೋಗ್ತಾ ಇದ್ರೆ ಕಾಡಿಸ್ಬೇಕಾರೆ ಅವ್ರಿಗೆ ಇದು ತಪ್ಪು ಹಿಂಗ ಮಾಡ್ಬೇಡ್ರಿ ಅಂತ ಅನ್ನೋ ಬದ್ಲಿ ಹುಡುಗರು ಅಷ್ಟೇ ತಗೋ, ಲೈಟ್ ಆಗಿ ತಗೋ ಅಂತಂತೀವಿ. ಇವೆಲ್ಲವೂ ನಾವು ಮೆಲ್ಲಕ್ ಮಾಡ್ಕೊಂಡು ಹೋದಂಗ ಸಬ್ ಕಾನ್ಶಿಯಸ್ಲಿ ದೇ ಕ್ರಿಯೇಟ್ ಸಮಥಿಂಗ್ ದಟ್ ಮೆನ್ ಫೀಲ್ ದಟ್ ದೇ ಆರ್ ಸುಪೀರಿಯರ್ ಅಂಡ್ ದೇ ಕ್ಯಾನ್ ಡಾಮಿನೇಟ್ ಫೀಮೇಲ್ಸ್. 1,000 ಜನದ ರೇಪಿಸ್ಟ್ ಇಂದು ಇಂಟರ್ವ್ಯೂ ಎಲ್ಲ ತಗೊಂಡ್ಮೇಲೆ ಅವ್ರು ರೇಪ್ ಮಾಡ್ಲಿಕ್ಕೆ ಏನು ಕಾರಣ ಅಂತ ಕೇಳಿದಾಗ ಗೊತ್ತಾಗಿದ್ದು ಏನಂತಂದ್ರೆ, ಅವರು ಹುಡುಗಿಯರು ನೋಡಿದ್ರೆ ತಾಳ್ಕೊಳಕ್ ಆಗ್ತಿಲ್ಲ, ಇಲ್ಲ ಕೆಟ್ಟದ್ದು ನೋಡ್ತಾ ಇದ್ದಾರ, ಅದು ಅಲ್ಲ. ಅವ್ರು ಹೇಳಿದ ಅರ್ಥ ಏನ್ ಗೊತ್ತಾ, 900 ಜನ 1000 ಜನದಾಗ 900 ಜನ ಏನ್ ಹೇಳಿದಾರಂತಂದ್ರೆ, ನಾವು ಗಂಡಸರು ಹೆಣ್ಮಕ್ಳಕ್ಕಿಂತ ಸುಪೀರಿಯರ್ ಅಂತ ತೋರಿಸ್ಕೊಳ್ಲಿಕ್ಕೆ ಇಂಥವು ಮಾಡ್ತಿದೀವಿ ಅಂತ ಹೇಳಿದ. ಈ ತರ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟು ಓಪನ್ ಆಗಿ ಅತ್ಯಾಚಾರ ಮಾಡಿ ಓಪನ್ ಆಗಿ ಒಪ್ಕೊಳ್ತಿದ್ದಾರೆ. ಯಾಕಂತಂದ್ರೆ ಅವರಿಗೆ ಭಯ ಇಲ್ಲ, 1. 2ನೇದು ಅವ್ರಿಗೆ ಶಿಕ್ಷಣ ಇಲ್ಲ, 3ನೇದು ಹೆಣ್ಮಕ್ಳು ವೀಕ್ ಅಂತ ನಾವು ಆಲ್ರೆಡಿ ಸ್ಟ್ಯಾಂಪ್ ಹಾಕ್ಬಿಟ್ಟಿದೀವಿ.
ಇನ್ ಸ್ವಲ್ಪ ಜನ ಮಹಾನುಭಾವರು ಏನಂತಾರ, ಇಲ್ಲ ನೀವು ಹುಡುಗಿಯರಿಗೆ ನೈಟ್ ಡ್ಯೂಟೀಸ್ ಹಾಕ್ಬಾರ್ದು ಅಂತ. 100 ವರ್ಷಗಳು ಬೇಕಾಯ್ತು ಇಂಡಿಯಾ ಈ ಲೆವೆಲಿಗೆ ಬಂದು ವುಮೆನ್ ಎಂಪವರ್ಮೆಂಟ್ ಅದು ಇದೆಲ್ಲ ಮಾತಾಡಿ. ಈಗ ನೀವು ಮತ್ತೆ ನೀವು ಹೆಣ್ಮಕ್ಳಿಗೆ ನೈಟ್ ಡ್ಯೂಟೀಸ್ ಮಾಡಬೇಡ್ರಿ, ಅದು ಮಾಡಬೇಡ್ರಿ ಅಂದರೆ ಮತ್ತೊಂದು 20 ವರ್ಷ ಹಿಂದೆ ಹೋಗ್ತದೆ ಇಂಡಿಯಾಕ್ಕೆ. ಇವು ನಮ್ಮ ಪುರಾಣಗಳು ಏನಾದ್ರೂ ನೋಡಿದ್ರೆ 7 ಲಕ್ಷ ಜನದ ಜೊತೆ ಒಂದೇ ಸರಿ ಯುದ್ಧ ಮಾಡೋರ್ನ ಮಹಾರಥಿ ಅಂತ ಕರೀತಾರೆ. ಕರ್ಣ, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಇವರೆಲ್ಲ ಮಹಾರಥಿಗಳು. 86 ಲಕ್ಷ ಜನದ ಜೊತೆ ಒಂದೇ ಸರಿ ಯುದ್ಧ ಮಾಡೋ ಸಾಮರ್ಥ್ಯ ಇದ್ದವ್ರನ್ನ ಅತಿ ಮಹಾರಥಿ ಅಂತ ಕರೀತಾರೆ. ರಾಮ, ಕೃಷ್ಣ, ವಿಷ್ಣುನ ಅವತಾರ. 20 ಕೋಟಿ ಜನದ ಜೊತೆ ಒಂದೇ ಸರಿ ಯುದ್ಧ ಮಾಡುವಂತ ಸಾಮರ್ಥ್ಯ ಇರೋರ್ನ ಮಹಾಮಹಾರಥಿ ಅಂತ ಕರೀತಾರೆ. ಯಾರು ಮಹಾಮಹಾರಥಿ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಗಮನಿಸಬೇಕಾಗಿದ್ದು ಏನಂದ್ರೆ ಬರೀ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಷ್ಟೇ ಮಹಾಮಹಾರಥಿ ಅಲ್ಲ, ಶಕ್ತಿ ದೇವಿನೂ ಮಹಾರಥಿ. ನಮ್ಮ ಪೂರ್ವಜರು ಒಂದು ಹೆಣ್ಣನ್ನ 20 ಕೋಟಿ ಜನದ ಜೊತೆ ಒಂದೇ ಸರಿ ಯುದ್ಧ ಮಾಡುವಂತ ಸಾಮರ್ಥ್ಯ ಇರೋ ಬ್ರಹ್ಮ, ವಿಷ್ಣು, ಮಹೇಶ್ವರನಿಗೆ ಸರಿ ಸಮಾನ ಅಂತ ಹೋಲಿಸಿದಾಗ ನೀವು ಹೆಣ್ಮಕ್ಳು ವೀಕ್ ಇದ್ದೀರಿ, ಗಂಡಸರು ಸ್ಟ್ರಾಂಗ್ ಇದ್ದೀರಿ ಅಂತ ಹೇಳಕ್ ಬರದೇ ಇಲ್ಲ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲಾ ಕಡೆ ಹೊತ್ತು. ಬೇಟಿ ಬಚಾವ್ ಆಗ್ಬೇಕಂತಂದ್ರೆ ಬೇಟಾಕೋ ಪಡಾನ ಪಡ್ತಾ. ಏನು ಡಾಕ್ಟರು, ಮೆಡಿಸಿನ್, ಇಂಜಿನಿಯರ್ ಅಂತ ದೊಡ್ಡ ದೊಡ್ಡ ಓದುಗಳಲ್ಲ. ಒಬ್ಬ ಹೆಣ್ಣು ಮಗಳನ್ನ ಯಾವ ತರ ರೆಸ್ಪೆಕ್ಟ್ ಮಾಡಬೇಕು, ಯಾವ ತರ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಬೇಕು. ಇನ್ನೊಂದು ಮೊನ್ನೆ ರಕ್ಷಾಬಂಧನ ಆಯ್ತು. ಎಲ್ಲಾ ರಕ್ಷಾಬಂಧನಗಳು ಎಲ್ಲ ಗಂಡಸರು ನಾವ್ ಏನಂತ ಹೇಳ್ತೀವಿ, ನಾವು ಹೆಣ್ಣನ್ ಸಂರಕ್ಷಣೆ ಮಾಡ್ತೀವಿ ಅಂತ. ಹೆಣ್ಣನ್ ಸಂರಕ್ಷಣೆ ಮಾಡೋದು ಸೆಕೆಂಡ್ರಿ. ಹೆಣ್ಣಿಗೆ ಯಾವ ತ್ರಾಸ ಆಗ್ಲಾರ್ದಂಗೆ ಇಟ್ಕೊಂಡು ನೋಡ್ಕೋಬೇಕು. ಸೊ ಪ್ರೊಟೆಕ್ಟಿಂಗ್ ದ ಫೀಮೇಲ್ಸ್ ಹೂ ಆರ್ ಅರೌಂಡ್ ಯು ಸೆಕೆಂಡ್ರಿ. ದ ಫಸ್ಟ್ ಥಿಂಗ್ ದಟ್ ವಿ ಶುಡ್ ಇನ್ಕಲ್ಕೇಟ್ ಇಸ್ ದಟ್ ವಿ ಶುಡ್ ನಾಟ್ ಹಾರ್ಮ್ ದೆಮ್ ಅಂತ. ಅದಕ್ಕೆ ನನ್ನ ಅನಿಸಿಕೆ, ಒಬ್ಬ ಹೆಣ್ಣಿನ ರಕ್ಷಣೆಗಿಂತ ಗಂಡಿಗೆ ಶಿಕ್ಷಣ ಬಹಳ ಬಹಳ ಇಂಪಾರ್ಟೆಂಟ್. ಇನ್ನೊಂದು, ಅದಕ್ಕೆ ನಾಳೆ ಇದ್ರ ಬಗ್ಗೆ ಮಾತಾಡೋಣ ಅಂತ, ಇದ್ರ ಬಗ್ಗೆ ಒಂದು ಪ್ರೊಟೆಸ್ಟ್ ಮಾಡೋಣ, ರ್ಯಾಲಿ ಮಾಡೋಣ ಅಂತ ನಾವೆಲ್ಲರೂ ಎನ್ಜಿಒಸ್ ಆಫ್ ರಾಯಚೂರು ಮತ್ತೆ ನಮ್ಮ ಸ್ಟೂಡೆಂಟ್ ಯೂನಿಯನ್ ಕಡೆಯಿಂದ ಅಂಬೇಡ್ಕರ್ ಸರ್ಕಲ್ ಇಂದ DC ಆಫೀಸ್ ವರೆಗೆ ಒಂದು ರ್ಯಾಲಿ ಮಾಡಿದ್ವಿ. ಒಂದು, ಈ ಇನ್ಸಿಡೆಂಟ್ ಆಗಿದ್ದಕ್ಕ ವೈದ್ಯರಿಗೆ ಜಸ್ಟಿಸ್ ಆದಷ್ಟು ಬೇಗ ಸಿಗ್ಬೇಕಂತ. ಎರಡನೇದು, ಹಾಸ್ಪಿಟಲ್ ಅಲ್ಲಿ ಮತ್ತೆ ಎಲ್ಲಾ ವರ್ಕ್ ಪ್ಲೇಸ್ ಅಲ್ಲಿ ಸೇಫ್ಟಿ ಮೆಜರ್ಸ್ ಇನ್ಕ್ರೀಸ್ ಮಾಡಬೇಕು ಅಂತ. ಸೊ ದಯವಿಟ್ಟು ಎಲ್ಲರೂ ಆ ರ್ಯಾಲಿಗೆ ಜಾಯ್ನ್ ಆಗ್ಬೇಕಂತ ಕೇಳ್ಕೊಂತ ಧನ್ಯವಾದಗಳು.